ಓಕೆ, ಹಾಗಾಗಿ ಇಟ್ ಮೇಕ್ಸ್ ದ ಪ್ರಾಸೆಸ್ ಈಸಿ. ಖುದ್ದಾಗಿ ಇವರೇ ಅಲ್ಲಿಗೆ ಹೋಗಬೇಕು, ಇಲ್ಲ ಕೆಲಸದಿಂದ ರಜೆ ಹಾಕೊಂಡು ಇದು ಹೋಗ್ಬೇಕು. ಫಿಲ್ ಮಾಡೋ ಸಂಬಂಧಕ್ಕೋಸ್ಕರ ನಾನು 500 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಹೋಗಬೇಕು ಎಂಬ ಒಂದು ಕಂಪ್ಲೇಂಟ್ಸ್ ನಮಗೆ ಬರೋದಿಲ್ಲ. ಎಸ್, ಈಗ ಬೆಂಗಳೂರಿನಂಥ ನಗರದಲ್ಲಿ ಈಗ ನೀವು ಬಹುಶಃ ಒಂದು ಮನೆಗೆ ಕನಿಷ್ಠ 3 ಬಾರಿ ಆದರೂ ವಿಸಿಟ್ ಮಾಡಬೇಕು ಅನ್ನೋದನ್ನ ಹೇಳಿದಿರಿ. ಈಗ ಬೆಂಗಳೂರಿನಂಥ ನಗರ ಪ್ರದೇಶದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಹೊತ್ತಿನಲ್ಲಿ ಮಾತ್ರ, ನಮ್ಮಲ್ಲಿ ಇತ್ತೀಚೆಗಷ್ಟೇ ಜಾತಿ ಗಣತಿ ಆಗಿದ್ದಾರೆ ನೋಡಿದ್ವಿ, ಅಥವಾ ಜನರಲ್ ಸೆನ್ಸಸ್ ಆಗಿದ್ದಾರೆ ನೋಡಿದ್ವಿ. ಸಾಮಾನ್ಯವಾಗಿ ಬೆಳಗ್ಗೆ ಮತ್ತು ಸಂಜೆ ಅವಧಿಯಲ್ಲಿನೇ ಇವರು ಎನ್ಯುಮರೇಟರ್ಸ್ ಮನೆಗಳಿಗೆ ಬರ್ತಾ ಇದ್ದಿದ್ದು ನೋಡಿದ್ವಿ. SIR ಅಲ್ಲೂ ಕೂಡ ಇದೇ ರೀತಿಯಾಗಿರುತ್ತೆ ಪ್ರಾಸೆಸ್. ಹೆಂಗೆ ಆಗುತ್ತೆ ಬೆಂಗಳೂರಿನಲ್ಲಿ ಮತದಾರರ ರೀಚ್ ಔಟ್? ನಾವು ಏನು ಸೂಚನೆ ಕೊಟ್ಟಿದ್ದೀವಿ BLOಗಳಿಗೆ ಅಂತ ಕೇಳಿದರೆ, ಪ್ರತಿಯೊಂದು ಮನೆಗೆ ಹೋಗಿ ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ನ ವಿತರಣೆ ಮಾಡಬೇಕು. ಎಲ್ಲಿ ಮನೆಯಲ್ಲಿ ವಿತರಣೆ ಆಗಿದೆ ಅಲ್ಲಿ ನಾವು ಸ್ಟಿಕ್ಕರ್ ಕೊಟ್ಟಿದ್ದೀವಿ, ಸ್ಕ್ವೇರ್ ಶೇಪ್ ಸ್ಟಿಕ್ಕರ್ ವಿಚ್ ಇಸ್ ಇನ್ ಪರ್ಪಲ್ ಕಲರ್. ಅದನ್ನು ಪೇಸ್ಟ್ ಮಾಡ್ತಾರೆ. ಅಲ್ಲಿ ಮನೆ ಎನ್ಯುಮರೇಷನ್ ಫಾರ್ಮ್ ವಿತರಣೆ ಆಗಿದೆ ಅಂತ ಅರ್ಥ. ಅವ್ರ ಹತ್ರ ಫಾರ್ಮ್ ಫಿಲ್ ಮಾಡಿ ವಾಪಸ್ ತೊಗೊಳ್ತಾರೆ. ಕೆಲವರು ಅವತ್ತೇ ಫಿಲ್ ಮಾಡಿ ಕೊಟ್ಬಿಡ್ತಾರೆ, ಆಗಲೇ ಫಿಲ್ ಮಾಡಿ ಕೊಡ್ತಾರೆ. ಕೆಲವರು ನಾನು ನಾಳೆ ಮಧ್ಯಾಹ್ನ ಕೊಡ್ತೀನಿ ಅಥವಾ ಇನ್ನೊಂದು 2 ದಿನ ಬಿಟ್ಟು ಕೊಡ್ತೀನಿ ಅಂತ ಹೇಳ್ಬೋದು. ಅದು ಮತದಾರರಿಗೆ ಬಿಟ್ಟಿದ್ದು. ಆದರೆ 29ನೇ ತಾರೀಕು ಮುಂಚೆನೇ ಅವ್ರು ಖಂಡಿತವಾಗಿ ಕೊಡಬೇಕು. ಅದು ಒಂದು. ಎಲ್ಲಿ ಮನೆ ಲಾಕ್ ಆಗಿದೆ, ಮನೆಯಲ್ಲಿ ಯಾರು ವ್ಯಕ್ತಿ ಇಲ್ಲ, ಅಂಥ ಸಂದರ್ಭಗಳಲ್ಲಿ ಫಾರ್ಮನ್ನು ಮನೆ ಒಳಗೆ ಹಾಕಬೇಕು. ಹಾಕಿಬಿಟ್ಟು ಅಲ್ಲಿ ರೆಡ್ ಕಲರ್ ಸ್ಟಿಕ್ಕರ್ ಹಚ್ಚಬೇಕು. ಹಚ್ಚಿ ನೆಕ್ಸ್ಟ್ ಟೈಮ್ BLO ಯಾವಾಗ ಬರ್ತಾರೆ ಅಂತ ಮಾಹಿತಿನ ಅದರಲ್ಲಿ ಕೊಡಬೇಕು. ಸೊ ಎಲ್ಲೆಲ್ಲಿ ಮನೆಯಲ್ಲಿ ವ್ಯಕ್ತಿಗಳಿಲ್ಲ ಅಲ್ಲಿ ಮಾತ್ರ 3 ಬಾರಿ ವಿಸಿಟ್ ಮಾಡಬೇಕಂತ ನಾವು ಸೂಚನೆ ಕೊಟ್ಟಿದ್ದೀವಿ. ಅಕ್ಕಪಕ್ಕದ ಮನೆಯಲ್ಲಿ ಮೊಬೈಲ್ ನಂಬರ್ ಕಲೆಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಸಂಬಂಧಪಟ್ಟವರಿಗೆ ಕಾಲ್ ಮಾಡೋ ಪ್ರಯತ್ನ ಮಾಡಬಹುದಿದೆ. ಈ ಸಂದರ್ಭದಲ್ಲಿ ನಾನು ರಾಜಕೀಯ ಪಕ್ಷದ BLOಗಳೇನಿದ್ದಾರೆ ಅವ್ರಿಗೂ ಮನವಿ ಮಾಡ್ತೀನಿ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ತೊಗೊಂಡ್ರೆ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ 1,15,000 BLOಗಳನ್ನು ಅಪಾಯಿಂಟ್ ಮಾಡಿದ್ದಾರೆ. ಸೊ ಅವರುಗಳಿಗೂ ಸಮೇತ ಜನರ ಕುರಿತು ಮಾಹಿತಿ ಇರ್ತದೆ. ಸೊ ಯಾರಿಗೆ ಮನೆಯಲ್ಲಿ ಇಲ್ಲ ಅಂಥವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಫಾರ್ಮನ್ನು ತಲುಪಿಸೋದಕ್ಕೆ ಅವರು ಸಮೇತ ನಮಗೆ ಹೆಲ್ಪ್ ಮಾಡಬೇಕು ನಾನು ಈ ಸಂದರ್ಭದಲ್ಲಿ ಕೋರ್ತೀನಿ. ಹಾಗೆ ಮಾಡೋ ಸಂದರ್ಭದಲ್ಲಿ ಈಗ ಸಿವಿಲ್ ಸೊಸೈಟಿ, ಸಂಬಂಧಪಟ್ಟ ವೋಟರ್, ರಾಜಕೀಯದ ಪಕ್ಷಗಳ ಎಲ್ಲ ಮುಖಂಡರು ಮತ್ತು BLA ಏಜೆಂಟ್ಸ್, ಮೀಡಿಯಾ ಮತ್ತು ವಾಲಂಟ್ರಿ ಆರ್ಗನೈಸೇಷನ್ಸ್ ಇವರು ಎಲ್ಲರ ಸಹಕಾರ ಇದ್ದ ಸಂದರ್ಭಗಳಲ್ಲಿ ಖಂಡಿತವಾಗಿ ನಾವು ಈ SIR ಉದ್ದೇಶ ಏನಿದೆ ಅಂತ ಕೇಳಿದರೆ, ಎವ್ರಿ ಎಲಿಜಿಬಲ್ ವೋಟರ್ ಹ್ಯಾಸ್ ಟು ಬಿ ಎನ್ರೋಲ್ಡ್ ಇನ್ ದಿ ಎಲೆಕ್ಟ್ರಲ್ ರೋಲ್. ಅಂದರೆ ಪ್ರತಿಯೊಂದು ಅರ್ಹ ಮತದಾರರು ಮತದಾರ ಪಟ್ಟಿಯಲ್ಲಿ ಇರಬೇಕೆಂಬುದೇ ಒಂದು ಉದ್ದೇಶ ಆಗಿರ್ತದೆ. ಆ ಉದ್ದೇಶ ಪರಿಪೂರ್ಣವಾಗಿ ನಿವೃತ್ತಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಅಂದರೆ ಈಗ ಅಕ್ಟೋಬರ್ 30ರವರೆಗೆ ಜನ್ಮದಿನಾಂಕ ಇರುವಂಥವರು ಕೂಡ ಇದರಲ್ಲಿ 18 ವರ್ಷ, ಅಕ್ಟೋಬರ್ 30ರವರೆಗೆ 18 ವರ್ಷ ಆಗುವಂಥವ್ರಿಗೂ ಕೂಡ ಇಲ್ಲಿ ಎನ್ರೋಲ್ ಆಗುವುದು. ಅಕ್ಟೋಬರ್ 1/10/2026 ಈ ಮತದಾರರ ಪಟ್ಟಿಯಲ್ಲಿ ಯಾರ್ಯಾರಿಗೆ ಅರ್ಹತೆ ಇರ್ತದೆ ಅಂತ ಕೇಳಿದರೆ, ಯಾರ್ಯಾರು 1/10/2026 18 ವಯಸ್ಸು ಪೂರ್ತಿ ಮಾಡ್ತಾರೋ ಅವರು ಎಲ್ಲರೂ ಸಮೇತ ಅರ್ಜಿ ಕೊಡ್ಬೋದು. ಉದಾಹರಣೆಗೆ ಅದು 1 ಅಕ್ಟೋಬರ್ ಆಗುತ್ತದೆ, ನಾವೀಗ ಮಾತಾಡ್ತಿರೋದು 30 ಜೂನ್ಗೆ. ನಾನೀಗ ಅರ್ಜಿ ಕೊಡ್ಬೋದು, 18 ವಯಸ್ಸು ಪೂರ್ತಿ ಆಗ್ತಂದರೆ ಖಂಡಿತವಾಗಿ ಅರ್ಜಿ ಕೊಡ್ಬೋದು. ದೇರ್ ನೇಮ್ ವಿಲ್ ಬಿ ಆ್ಯಡೆಡ್ ಡ್ಯೂರಿಂಗ್ ದಟ್ ಟೈಮ್, ಅವ್ರ 18 ವಯಸ್ಸು ಪೂರ್ತಿ ಆದಮೇಲೆ. ಆದರೆ ಫಾರ್ಮ್ 6ಅನ್ನು BLOಗಳ ಹತ್ರ ಈಗಲೇ ನಾವು 30 ಫಾರ್ಮ್ಸ್ ಪ್ರತಿ BLO ಹತ್ರ ಕೊಟ್ಟಿದ್ದೀವಿ. ಫಾರ್ಮ್ 6 ದಟ್ ಈಸ್ ಫಾರ್ ದಿ ನ್ಯೂ ವೋಟರ್. ಸೊ ಯಾರು ವೋಟರ್ ಹೊಸದಾಗಿ ಸೇರ್ಪಡೆ ಆಗಬೇಕಾದ್ರೆ ಅವರು ಫಾರ್ಮ್ 6 ಕಲೆಕ್ಟ್ ಮಾಡಿ BLO ಹತ್ರ ಕೊಡ್ಬೋದು, ಫಿಲ್ ಮಾಡಿಬಿಟ್ಟು, ಅಥವಾ ಆನ್ಲೈನ್ ಅಪ್ಲೈ ಮಾಡ್ಬೋದು. ಐ ವೆಲ್ಕಮ್ ಆಲ್ ದ ನ್ಯೂ ವೋಟರ್ಸ್, ಪ್ಲೀಸ್ ಎನ್ರೋಲ್ ಯುವರ್ ಸೆಲ್ಫ್, ಕಲೆಕ್ಟ್ ದ ಫಾರ್ಮ್ ಫ್ರಮ್ ದಿ BLO, ಫಿಲ್ ದ ಫಾರ್ಮ್ ಆ್ಯಂಡ್ ಸಬ್ಮಿಟ್ ದ ಫಾರ್ಮ್ ಟು ದಿ BLO. ಡೆಫಿನೆಟ್ಲಿ ಯು ವಿಲ್ ಬಿ ಎನ್ರೋಲ್ಡ್ ಆಫ್ಟರ್ ವೆರಿಫಿಕೇಷನ್. ಇಲ್ಲಿ ಭಾಳ ಮುಖ್ಯವಾಗಿ ಈಗ BLOಗಳನ್ನು ನೀವು ಸುಮಾರು 59,000 ಜನರನ್ನು ಈಗಾಗಲೇ ನೇಮಕ ಮಾಡ್ಕೊಂಡಿದ್ದೀವಿ. ಹೌದು. ಕರ್ನಾಟಕದಲ್ಲಿ ಇರುವಂಥ ಮನೆಗಳ ಸಂಖ್ಯೆಯನ್ನು ನೋಡಿದಾಗಲೇ ಸರ್ಕಾರದ ಬೇರೆ ಬೇರೆ ಡಾಟಾಗಳಲ್ಲಿ ಬೇರೆ ಬೇರೆ ರೀತಿಯ, ನಮ್ಮಲ್ಲಿ ಈಗ ಉದಾಹರಣೆ ಕರ್ನಾಟಕದ ಉದಾಹರಣೆ ಬರೆದಿದ್ದರೆ, ನಮ್ಮಲ್ಲಿ ಗೃಹಜ್ಯೋತಿಯ ಡಾಟಾದ ಪ್ರಕಾರವಾಗಿ ಇಲ್ಲಿರುವಂತಹ ಮನೆಗಳಲ್ಲಿ ಅದರಲ್ಲಿ ಬಾಡಿಗೆ ಮನೆಗಳು ಸೇರಿಕೊಂಡು ಸುಮಾರು 1,70,00,000 ಮನೆಗಳಿದ್ದಾವೆ ಅಂತೇಳಿ, ಅಥವಾ ನಮ್ಮ ಉಳಿದ ಯಾವುದು ರೇಷನ್ ಕಾರ್ಡ್ಗಳ ಆಧಾರದ ಮೇಲೆ ನೋಡಿದ್ರೆ ಕೂಡ ಸುಮಾರು 1,24,28,00,000ವರೆಗೆ ಮನೆಗಳಿದ್ದಾವೆ. ಇಷ್ಟು ಮನೆಗಳನ್ನು 59,000 ಜನ BLOಗಳು ಹೇಗೆ ರೀಚ್ ಔಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ? ಅದು ಕೇವಲ 30 ದಿವಸಗಳ ಅವಧಿಯಲ್ಲಿ ಅನ್ನೋಂಥದ್ದು. ಇದು ಭಾಳ ದೊಡ್ಡ, ಅವರ ಮೇಲೆ ದೊಡ್ಡ ಪ್ರೆಷರ್ ಆಗಲ್ವಾ BLOಗಳ ಮೇಲೆ? ಮೊದಲನೇದು, ಕನ್ನಡ ರಾಜ್ಯದಲ್ಲಿ 1,88,00,000 ಮನೆ ಇರೋದಾಗಿ ನಮ್ಮ ಡೇಟಾ ಬೇಸಲ್ಲಿ ಇರ್ತದೆ. ಸೊ ನಾವು 1,88,00,000 ಸ್ಟಿಕ್ಕರ್ ಪ್ರಿಂಟ್ ಮಾಡಿ BLOಗಳ ಹತ್ರ ಕೊಟ್ಟಿದ್ದೀವಿ. ಸೊ ಎಲ್ಲೆಲ್ಲಿ ಸ್ಟಿಕ್ಕರ್ ಇರ್ತದೆ ಅಲ್ಲಿ BLO ವಿಸಿಟ್ ಮಾಡಿದೆ ಅಂದರೆ ಜನ ತಾನು ಈಸಿಯಾಗಿ ಅರ್ಥ ಮಾಡಿಕೋಬಹುದು. ಅದು ಒಂದು. ಎರಡನೇದು, 5,54,00,000 ಮತದಾರರು ಇದ್ದಾರೆ. ಡಿವೈಡೆಡ್ ಬೈ 59,050, ಇಟ್ ಕಮ್ಸ್ ಅರೌಂಡ್ 949 ವೋಟರ್ಸ್ ಪರ್ ಹೆಚ್ಚು 950 ವೋಟರ್ ಪರ್ BLO. ನಗರ ಪ್ರದೇಶದಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು, ಕೆಲವು ಕಡೆ ಸ್ವಲ್ಪ ಕಡಿಮೆನೇ ಇರ್ಬೋದು. ಸರಾಸರಿಯಾಗಿ 949-950 ವೋಟರ್ ಒಂದು BLO ಬರ್ತಾರೆ. ತಾವು ಹೇಳಿದಂಗೆ ಸ್ವಲ್ಪ ಇದು ಇಟ್ಸ್ ಟಫ್ ಟಾಸ್ಕ್ ಬಟ್ BLOs ಆರ್ ಟ್ರೈನ್ಡ್. ಯಾಕಂದ್ರೆ ನಮ್ಮ BLOಗಳೇ 99.67% ಮ್ಯಾಪಿಂಗ್ ಮಾಡಿದ್ದಾರೆ.
ಆಲ್ರೆಡಿ ಮೋರ್ ದೆನ್ 92% ಆಫ್ ದಿ ವೋಟರ್ಸ್ ಹೌಸಸ್ ಆ್ಯಂಡ್ ದ ಡೀಟೇಲ್ಸ್. ಅದರಿಂದ ಖಂಡಿತವಾಗಿ ಮ್ಯಾಪಿಂಗ್ ಈಗಾಗಲೇ ಮಾಡಿದರಿಂದ ಈ 30 ದಿವಸ ಒಳಗಾಗಿ ಖಂಡಿತವಾಗಿ ನಮ್ಮ ಅಧಿಕಾರಿಗಳು ತನ್ನ ಕಾರ್ಯಕ್ರಮವನ್ನು ನಿಯಮ ಪ್ರಕಾರ ಕರೆಕ್ಟಾಗಿ ಮಾಡ್ತಾರೆ, ನಂಬಿಕೆ ನಮಗೆ ಇರ್ತದೆ. ಆ್ಯಂಡ್ ಇನ್ನೊಂದು, ಈ SIR ಏನಿದೆ ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಶೆಡ್ಯೂಲ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಮಾತ್ರ ಮಾಡೋಕ್ಕಾಗ್ತದೆ, ಅದು ಬದಲಿ ಮಾಡೋಕ್ಕೂ ಆಗೋದಿಲ್ಲ. ಓಕೆ. ಹೌದು.